ಅವತ್ತಿನ ದಿನ ಏನಾಯಿತು ಅನ್ನೋದನ್ನ ಅವರ ಸೋದರ ಮಾವನ ಕೇಳ್ತಾ ಹೋಗೋಣ. ರೋಡಿಂದ ಈ ಕಡೆ ಪಾಸ್ ಆಗುವಾಗ ಪರಿಮಳ ಟೀಚರ್ ಬಸ್ಸಲ್ಲಿ ನೋಡಿದ್ದಾರೆ. ಇಲ್ಲಿ ಕಡಿಮೆ ಅಂದ್ರೂ ಒಂದು 700-800 ಜನ ನಾವು ಇಲ್ಲಿ ಹುಡುಕಿದ್ವಿ ರಾತ್ರಿ ಎಲ್ಲ. ಬಾಡಿ ಸಿಕ್ಕಿದೆ ಅದೇ ಮರದ ಹತ್ರ ನೋಡಿ, ಆ ಮರ ಇದೆಯಲ್ಲ, ಈ ರೋಡ್ ಕಾಣ್ತದೆ ನಮಗೆ. ಸಮೀಪದಲ್ಲಿ ಇರ್ತಕ್ಕಂಥ ಈ ಜಾಗದಲ್ಲಿ ಕೂಡ ಅದು ಮೃತದೇಹ ಸಿಗ್ತೈತೆ ಎಲ್ರಿಗೂ. ಮಾರನೇ ದಿನಕ್ಕೆ ಸಿಗುವಂತ ಸ್ಥಳ ಇದು. ಈ ಒಂದು ಜಾಗಕ್ಕೆ ನಿಜವಾಗ್ಲೂ ಅಂದು ಆ ಒಂದು ಘನಘೋರ ಕೃತ್ಯ ನಡೀತಲ್ಲ, ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಇವ್ರುಗಳಿಗೆ, ಈ ಒಂದು ಕಾನೂನು ವ್ಯವಸ್ಥೆಗೆ ನಾಚಿಕೆ ಆಗ್ಬೇಕು. ಸರ್ ನೋಡಿ, ನಾವು ಬೆಳಿಗ್ಗೆ ಬರುವಾಗ ಇದೇ ಸ್ಪಾಟ್ ಅಲ್ಲಿ ನೋಡಿ ಈ ತರ ಇಲ್ಲೇ ಬಾಡಿ ಇಲ್ಲೇ ಇರ್ತಿದ್ರೆ ಯೂನಿಫಾರ್ಮ್ ಓದಾಗಿರ್ಬೇಕು, ಪುಸ್ತಕ ಓದಾಗಬೇಕು, ಬ್ಯಾಗ್ ಓದಾಗಬೇಕು, ಅದು ಯಾವುದಿಲ್ಲ. ನಂತರ ಬೆಳಿಗ್ಗೆ ನಾವು 8-9 ಬಂದು ಬಾಡಿಸ್ತೀವಿ. ನೋಡ್ತಾ ಇದ್ದೀರಾ ವೀಕ್ಷಕರೇ, ಈ ಒಂದು ಏನು ಕೊನೆಯ ಸೌಜನ್ಯಾಳ ಕೊನೆಯ ಜಾಗ, ಕೊನೆಯದಾಗಿ ಅವಳು ಎಲ್ಲಿಂದ ಮಿಸ್ ಆದ್ಲು ಅನ್ನೋ ಜಾಗದಲ್ಲಿ ನಾವಿದ್ದೀವಿ. ಇದ್ರದ್ದು ಅವತ್ತಿನ ದಿನ ಏನಾಯಿತು ಅನ್ನೋದನ್ನ ಅವರ ಸೋದರ ಮಾವನ ಕೇಳ್ತಾ ಹೋಗೋಣ. ಸರ್, ಅವತ್ತು ಇಲ್ಲಿಂದ ಕಾಣೆಯಾಗಿದೆ ಸರ್? ಹಾಂ ಸರ್, ಇಲ್ಲಿಂದ ವಾಕ್ ಬಂದಲೆ ಇಲ್ಲಿ ಈ ರೋಡಿಂದ ಈ ಕಡೆ ಪಾಸ್ ಆಗುವಾಗ ಪರಿಮಳ ಟೀಚರ್ ಬಸ್ಸಲ್ಲಿ ನೋಡಿದ್ದಾರೆ. ಆ ಸ್ಪಾಟಲ್ಲಿ ಇವಳನ್ನು ಕುತ್ತಿಗೆಗೆ ಕೈ ಹಾಕ್ಕೊಂಡು ಎಳ್ಕೊಂಡು ಹೋಗ್ಬೋದು, ಈ ಪ್ಲೇಸ್ಗೆ ಕರ್ಕೊಂಬಂದು ನೋಡಿದ್ದಾರೆ. ಇಲ್ಲಿ ಮಾಮೂಲಿ ಅಂತ ಹೇಳಿಬಿಟ್ಟು ಅವ್ರದಷ್ಟೇ ಸೀದಾ ಹೋಗ್ಬಿಟ್ರು. ನಂತರ ಇಲ್ಲಿಂದ ಗಾಡಿ ಹಾಕ್ಕೊಂಡು ಈ ಸ್ಪಾಟಿಂದ ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ನಂತರ ನಾವು 6 ಗಂಟೆ ನಂತರ ಇಲ್ಲಿ ಕಡಿಮೆ ಅಂದ್ರೂ ಒಂದು 700-800 ಜನ ನಾವು ಇಲ್ಲಿ ಹುಡುಕಿದ್ವಿ ರಾತ್ರಿ ಎಲ್ಲ. ಆ ಟೈಮಲ್ಲಿ ಮಳೆ ಬಂದಿದೆ. ಈ ಕೆಳಗೊಂದು ಇದಿದೆ ನೋಡಿ, ಮತ್ತೆ ತೋರಿಸ್ತೀನಿ ಮನೆ. ಇಲ್ಲಿ ಕೆಳಗಡೆ ನೀರು ಹೋಗುವಂಥ ಕಾಲುವೆ ಇದೆ. ಆ ಟೈಮಲ್ಲಿ ಇದರಲ್ಲಿ ಫುಲ್ ನೀರಿತ್ತು. ನಾವು ಆಚೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾವು ಆ ಸೈಡ್ ಬಂದು ಆ ಪ್ಲೇಸ್ ಇದೀ ಒಂದು 700 ಜನ ಇಲ್ಲಿ ಹುಡುಕಿದ್ವಿ. ಇಲ್ಲಿ 500-600-700 ಜನ ಇಲ್ಲೆಲ್ಲ ಸ್ಪಾಟ್ ಹುಡುಕಿದ್ವಿ. ಬಾಡಿ ಸಿಕ್ಕಿದೆ ಅದೇ ಮರದ ಹತ್ರ ನೋಡಿ, ಆ ಮರ ಇದೆಯಲ್ಲ, ಈ ರೋಡ್ ಕಾಣ್ತದೆ ನಮಗೆ. ರೋಡ್ಗೆ ಕಾಣ್ತಿದೆ, ಬಾಡಿಯಲ್ಲಿ ಸಿಗುತ್ತೆ. ನಗ್ನಾಗೆ ಮೈ ಮೇಲೆ ಬಟ್ಟೆ ಇರಲಿಲ್ಲ, ಯಾವುದೂ ಇರಲಿಲ್ಲ. ಮರುದಿನ 8-9 ಗಂಟೆಗೆ ಬಾಡಿ ಸಿಗುತ್ತೆ. ವೀಕ್ಷಕರೇ, ಈಗ ಸೋದರ ಮಾವ ವಿಠಲ್ರವರು ಹೇಳಿದ್ರ ಪ್ರಕಾರಕ್ಕೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ಏನು ಭಾಗದಲ್ಲಿ ಒಂದು ನೀರು ಹರಿಯತಕ್ಕಂಥದ್ದು ಕಾಲುವೆ ಇದೆ. ಆ ಕಾಲುವೆ ಜಾಗದಲ್ಲಿ ಅವತ್ತಿನ ದಿವಸ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರ್ತೈತೆ. ಆದರೆ ದಾಟಿ ಹೋಗೋದಕ್ಕಾಗಲ್ಲ. ಇಲ್ಲಿ ಸಾಕಷ್ಟು ಜನ ತುಂಬಿಕೊಂಡಿರ್ತಾರೆ, ಹುಡುಕಾಟದಲ್ಲಿ ತೊಡಗಿಕೊಂಡಿರ್ತಾರೆ, ಆದರೂ ಕೂಡ ದಾಟಿ ಹೋಗೋದಕ್ಕಾಗಲ್ಲ. ತದನಂತರದಲ್ಲಿ ಮಾರನೇ ದಿನ ಏನು ಆ ದಿನ ಕೃತ್ಯ ನಡೆದ ಮಾರನೇ ದಿನಕ್ಕೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಏನು ಕಾಡು ದಟ್ಟವಾಗಿ ಬೆಳೆದಿರ್ತಕ್ಕಂಥ ಏನು ಕಾಡಿನ ಮಧ್ಯೆ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು, ಇಲ್ಲೇ ಒಂದು ಸಮೀಪದಲ್ಲಿ ಇರ್ತಕ್ಕಂಥ ಈ ಜಾಗದಲ್ಲಿ ಕೂಡ ಅದು ಮೃತದೇಹ ಸಿಗ್ತೈತೆ ಎಲ್ರಿಗೂ. ಮಾರನೇ ದಿನಕ್ಕೆ ಸಿಗೋವಂಥ ಸ್ಥಳ ಇದು. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ನಾವಿದ್ದೀವಿ ಒಂದು ಕಾಲುವೆ ಜಾಗದಲ್ಲಿ. ಈ ಒಂದು ರಸ್ತೆ ಏನು ಇದರಿಂದ ಬರುತ್ತೆ, ಉಜಿರೆಯಿಂದ ಬರ್ತಕ್ಕಂಥ ರಸ್ತೆ. ಆ ರಸ್ತೆಯ ಪಕ್ಕದಲ್ಲೇ ಇರ್ತಕ್ಕಂಥ ಶಾಂತಿವನ ಅಂತ ಒಂದು ಏನು ಸ್ಥಳ ಇದೆ. ಆ ಶಾಂತಿವನ ಸಮೀಪದಲ್ಲೇ ಇರ್ತಕ್ಕಂಥ ಒಂದು ಕಾಲುವೆ ಇದೆ. ರಸ್ತೆ ಪಕ್ಕಕ್ಕೆ ಕಾಲುವೆ ಇರ್ತಕ್ಕಂಥದ್ದು. ಈ ಕಾಲುವೆ ನೀವು ನೋಡ್ತಾ ಇರ್ಬೋದು. ಕಾಲುವೆಯಲ್ಲಿ ಇವತ್ತು ನೀರಿಲ್ಲ, ಆದರೆ ಅವತ್ತಿನ ಮಟ್ಟಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರ್ತೈತೆ. ಆದರೆ ಇಲ್ಲಿ ಇಡೀ ರಾತ್ರಿ ಏನು ಸಂಬಂಧಿಕರು ಹಾಗೆ ಸ್ನೇಹಿತರು ಎಲ್ಲ ಹುಡುಕಾಟದಲ್ಲಿ ತೊಡಗ್ತಾರೆ. ಸೌಜನ್ಯ ಎಲ್ಲಿ ಮಿಸ್ ಆದ್ಲು, ಎಲ್ಲೋದ್ಲು, ಕಾಲೇಜ್ಗೆ ಹೋಗಿದ್ದು ಮಗು ಬರಲಿಲ್ವಲ್ಲ ಮನೆಗೆ ಅನ್ನೋ ವಿಚಾರವಾಗಿ ಎಲ್ಲರೂ ಹುಡುಕಾಟಕ್ಕೆ ಸ್ಟಾರ್ಟ್ ಆಗ್ತಾರೆ. ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕಾಲುವೆ ಜಾಗದಲ್ಲಿ ಇವತ್ತು ನೀವೇನು ನೋಡ್ತಿರ್ತಕ್ಕಂಥದ್ದು, ಇವತ್ತು ಈ ಒಂದು ಸ್ಥಳಭಾಗದಲ್ಲಿ ನೀರು ಕಡಿಮೆ ಹರಿತಾ ಇದೆ. ನೀರೇ ಇಲ್ಲ ಅಂತ ಹೇಳ್ಬೋದು, ಬರಡಾಗಿದೆ ಅಂತ ಹೇಳ್ಬೋದು. ಆದರೆ ಅಂದಿನ ದಿವಸ 13 ವರ್ಷಗಳ ಹಿಂದೆ ಏನು ಕೃತ್ಯ ನಡೀತು, ಸೌಜನ್ಯ ಸಾವಿಗೆ ಏನು ಸೌಜನ್ಯ ಮೇಲೆ ಅತ್ಯಾಚಾರವಾಯಿತು, ಅಂದಿನ ದಿವಸ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರ್ತಿದೆ. ಏನು ಒಂದು ಸೌಜನ್ಯ ಕಾಲೇಜ್ಗೆ ಹೋಗಿರ್ತಕ್ಕಂಥ ಮಗು ಮನೆಗೆ ಹಿಂತಿರುಗಲ್ಲ. ಪೇರೆಂಟ್ಸ್ಗೆ ಭಯಭೀತರಾಗಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಂಬಂಧಿಕರು ಹಾಗೂ ಸ್ನೇಹಿತರು ಸಾಕಷ್ಟು ಪ್ರಮಾಣದಲ್ಲಿ ಜನಗಳು ಸೇರಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದು ರಾತ್ರಿ ಕೂಡ ಈ ಒಂದು ಸ್ಥಳಭಾಗಕ್ಕೆ ಬಂದಿರ್ತಾರೆ. ಈ ಸ್ಥಳಭಾಗದಲ್ಲಿ ನೋಡಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರ್ತಿದೆ. ಆದರೆ ತಿಳಿಯೋದೇ ಇಲ್ಲ ಎಲ್ಲಿ ಇದಾಗಿರುತ್ತೆ, ಆ ಮೃತದೇಹ
ಮೃತದೇಹನೂ ಕೂಡ ಸಿಗೋದಿಲ್ಲ. ಆದರೆ ಮಾರನೇ ದಿನಕ್ಕೆ ನೀವು ನೋಡ್ಬೋದು ಸ್ನೇಹಿತರೆ, ಮಾರನೇ ದಿನಕ್ಕೆ ಇದೇ ಜಾಗದಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಈ ಜಾಗದಲ್ಲಿ ಆ ಸೌಜನ್ಯ ಮೃತದೇಹ ಪತ್ತೆ ಆಗುತ್ತೆ. ಸಂಬಂಧಿಕರಿಗೆ ಹಾಗೂ ಸ್ನೇಹಿತರಿಗೆ ಆಗಿಲ್ಲಿರ್ತಕ್ಕಂಥ ಸ್ಥಳೀಕರಿಗೆ ಒಂದು ಮೃತದೇಹ ಪತ್ತೆ ಆಗುತ್ತೆ. ನಾನು ಆ ಜಾಗನೂ ಕೂಡ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡಿ, ಒಂದು ಎಂಥ ಕಿರಿದಾದ ಜಾಗ, ಒಂದು ದಟ್ಟವಾದ ಅರಣ್ಯ ಅಂತ ಹೇಳ್ಬೋದು. ಈ ಒಂದು ಜಾಗಕ್ಕೆ ನಿಜವಾಗ್ಲೂ ಅಂದು ಆ ಒಂದು ಘನಘೋರ ಕೃತ್ಯ ನಡೀತಲ್ಲ, ನಿಜವಾಗ್ಲೂ ನಾಚಿಕೆ ಆಗಬೇಕು ಇವ್ರುಗಳಿಗೆ, ಈ ಒಂದು ಕಾನೂನು ವ್ಯವಸ್ಥೆಗೆ ನಾಚಿಕೆ ಆಗಬೇಕು. ಇಲ್ಲಿ ಈ ಒಂದು ಇಷ್ಟೊಂದು ಕಿರಿದಾದ ಜಾಗ ನಾವು ಕೂಡ ಹೋಗೋದಕ್ಕಾಗಲ್ಲ. ಇಂಥ ಜಾಗದಲ್ಲಿ ಒಂದು ನಾಯಿ ಒಂದು ಪ್ರಾಣಿಯಂತೆ ಎಸೆದು ಹೋದ್ರಲ್ಲ ಒಂದು ಮೃತದೇಹನ, ಅವ್ರಿಗೆ ನಿಜವಾಗ್ಲೂ ಏನು ಕಾನೂನು ವ್ಯವಸ್ಥೆ ಎಲ್ಲೋಗಿದೆ ಅನ್ನೋದು ವಿಚಾರ ಸ್ನೇಹಿತರೆ. ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ. ಏನು 13 ವರ್ಷಗಳ ಹಿಂದೆ ಆ ಕೃತ್ಯ ನಡೆದಂತಹ ದಿನ ಸಾಕಷ್ಟು ಮಳೆ ಬೀಳ್ತಾನೆ ಇರ್ತೈತೆ, ಇಡೀ ರಾತ್ರಿ ಎಲ್ಲ ಮಳೆ ಬೀಳ್ತೈತೆ. ಆದರೂ ಕೂಡ ಸಂಬಂಧಿಕರು ಹುಡುಕಾಟದಲ್ಲಿ ತೊಡಗಿರ್ತಾರೆ. ಇದೇ ವಿಚಾರದಲ್ಲಿ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ತೊಗೊಳೋದಕ್ಕೆ ನಮ್ಮ ಮಗಳು ಕಾಣಿಸ್ತಾ ಇಲ್ಲ, ಮಿಸ್ ಆಗಿದ್ದಾಳೆ ಅನ್ನೋದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾರೆ. ಆದರೆ ಸ್ಟೇಷನ್ನವ್ರು ಕೂಡ, ಪೊಲೀಸ್ನವ್ರು ಕೂಡ ಅಂದು ಅವರ ಕಂಪ್ಲೇಂಟ್ ತೆಗೆದುಕೊಳ್ಳೋಲ್ಲ. ಕ್ಷಮಿಸಿ ಸ್ನೇಹಿತರೆ, ಇಲ್ಲಿನ ಕ್ಷೇತ್ರದ ಹೆಸರು ತೆಗೆದುಕೊಳ್ಳೋಂಗಿಲ್ಲ. ನಿಮ್ಗೆಲ್ರಿಗೂ ತಿಳಿದೇ ಇರುವಂತೆ ಇಲ್ಲಿನ ಕ್ಷೇತ್ರಕ್ಕೆ ಹೆಸರು ತೆಗೆದುಕೊಳ್ಳಬಾರ್ದು ಅಂತ ಘನ ನ್ಯಾಯಾಲಯದ ತೀರ್ಪು ಆಗಿದೆ. ಆದರೆ ಕ್ಷೇತ್ರದ ಹೆಸರು ತೆಗೆದುಕೊಳ್ಳಲ್ಲ. ಹಾಗೆ ನಾನು ತಿಳಿಸ್ತಾ ಹೋಗ್ತೀನಿ. ಸರ್ ನೋಡಿ, ನಾವು ಬೆಳಿಗ್ಗೆ ಬರುವಾಗ ಇದೇ ಸ್ಪಾಟಲ್ಲಿ ನೋಡಿ ಈ ಥರ ಬಿದ್ದಿತ್ತು ನೋಡಿ. ಇದೇ ಒಂದು ಬೇರೆ ಇದೆ ನೋಡಿ, ಈ ಬೇರೆ ಮೇಲೇ ಬಾಡಿ ಈ ಥರ ಬಿದ್ದಿರುತ್ತೆ. ಇಲ್ಲಿ ನೋಡಿ, ಸೇಮ್ ನೋಡಿ. ಸರ್, ಈಗ ನಾನು ತಿಳಿದೇ ಇರತಕ್ಕಂಥದ್ದು ಏನಂತಂದ್ರೆ ಸರ್ ನಿಮಗೆ ಗೊತ್ತಾಗಿದೆ ಯಾವಾಗ ಸರ್ ಮೃತದೇಹ ಇಲ್ಲಿದೆ ಅಂತ? ಬೆಳಿಗ್ಗೆ 8-9 ಗಂಟೆ ನಂತರ. ಆವಾಗ ರೀಸರ್ಚ್ ಮಾಡ್ತೀವಿ. ಇಲ್ಲಿ ಊರವ್ರು ಸೇರಿಕೊಂಡು ಎಲ್ಲ ಹುಡುಕಿ ಮಾಡಿದ್ದಾರೆ. ನಾವೆಲ್ಲ ಪೊಲೀಸ್ ಸ್ಟೇಷನ್ ಹೋಗಿದ್ವಿ. ಕಾಡಲ್ಲಿ ಹುಡುಕಾಡ್ತೀರಿ? ಇಲ್ಲೇ ಕಾಡಂದ್ರೆ ಇಷ್ಟು ಆ ಟೈಮ್ ಈ ಥರ ಇರಲಿಲ್ಲ. ಅಲ್ಲಿ ಅಷ್ಟು ಎತ್ತರ ಇರಲಿಲ್ಲ. ಈಗ ತಂದು ಮಣ್ಣು ಹಾಕಿದ್ದಾರೆ ಅಷ್ಟೇ, ಇಲ್ಲದ್ರೆ ಇನ್ನೂ ಎತ್ತರ ಇರಲಿಲ್ಲ. ಇಲ್ಲಿ ಈಗ ದೀಪ ಆಗಿದೆ ಜಾಸ್ತಿ, ಮುಂಚೆ ಇಷ್ಟು ಇರಲಿಲ್ಲ. ಇಲ್ಲಿ ಕ್ಲೀನ್ ಕಾಣ್ತದೆ ರೋಡಿಗೆ. ಇಲ್ಲಿಗೆ ಇರೋದು ಒಂದು 100 ಫೀಟ್ ಇದೆ ಅಷ್ಟೇ, 100-150 ಫೀಟ್ ಇದೆ. ಅದು ಪಕ್ಕ ಶಾಂತಿವನ ಬಿಲ್ಡಿಂಗ್ ಇದೆ ನೋಡಿ, ಇಲ್ಲಿ ಕಾಣ್ತದೆ ನೋಡಿ, ಅದು ಇಲ್ಲಿಗೆ ಕಾಣ್ತದೆ. ನಾವು ರಾತ್ರಿ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11-12 ಗಂಟೆಗೆ ಈ ಬಾಡಿ ಇಲ್ಲಿ ಸಿಗಲ್ಲ. ಇಡೀ ಇಲ್ಲಿ ಸರ್ಚ್ ಮಾಡ್ತೀವಿ. ಇಲ್ಲಿ ಮೇಲೆ ರೋಡ್ ಇದೆ ನೋಡಿ, ಮೇಲೊಂದು ರೋಡ್ ಇದೆ. ಆದರೆ ಇಲ್ಲಿ ಆ ರೋಡಲ್ಲಿ ಬಂದು ಹುಡುಕಿದ್ದೀವಿ. ಈ ಪ್ಲೇಸು ಬಾಹುಬಲಿ ಬೆಟ್ಟ ಹತ್ರ ಈ ಪ್ಲೇಸೆಲ್ಲ ಹುಡುಕಿದ್ದೀವಿ, ಸಿಗಲ್ಲ. ಅವತ್ತು ಮಳೆ ಬಂದು ನಾವು ಕೆಲವು ಛತ್ರಿ ಹಿಡ್ಕೊಂಡು ಹುಡುಕಿದ್ದೀವಿ. ಅಷ್ಟು ಮಳೆ ಬರ್ತಾಯಿತ್ತು. ನಂತರ ಬೆಳಿಗ್ಗೆ ಹೋಗುವಾಗ ಅವ್ರದ್ದು ಬಟ್ಟೆ ಒದ್ದಾಗಿರಲ್ಲ, ಮತ್ತು ಬುಕ್ ಒದ್ದಾಗಿರಲ್ಲ, ಯಾವ್ದು ಪುಸ್ತಕ ಬರೆದಿದಂಥ ಎಲ್ಲ ಅಕ್ಷರ ಇದೆಯಲ್ಲ ಯಾವುದು ಸ್ಪ್ರೆಡ್ ಆಗಿರಲ್ಲ ಇಂಕೆಲ್ಲ. ಹಾಗಾದರೆ ಇಲ್ಲೇ ಬಾಡಿ ಇಲ್ಲೇ ಇರ್ತಿದ್ರೆ ಇದು ಅವಳು ಯೂನಿಫಾರ್ಮು ಒದ್ದಾಗಿರಬೇಕು, ಪುಸ್ತಕ ಒದ್ದಾಗಬೇಕು, ಬ್ಯಾಗ್ ಒದ್ದಾಗಬೇಕು, ಅದು ಯಾವುದಿಲ್ಲ. ನಂತರ ಬೆಳಿಗ್ಗೆ ನಾವು 8-9 ಬಂದು ಬಾಡಿ ಸಿಗುತ್ತೆ ಇಲ್ಲಿ. ಅಷ್ಟೊತ್ತಿಗೆ ಪೊಲೀಸ್ ಬರಲಿಲ್ಲ, ನಂತರ ಬಂದಿರೋದು ಪೊಲೀಸ್. ಇಲ್ಲ ಊರಿನವರ ಹುಡುಕಿ ಆದಮೇಲೆ ಪೊಲೀಸ್ ಬಂದಿದ್ದಾರೆ. ಸೊ ಬೆತ್ತಲಾಗಿ ಇರ್ತಕ್ಕಂಥ ಮೃತದೇಹ ನಿಮಗೆ ಪತ್ತೆ ಆಗುತ್ತೆ? ಹೌದೌದು, ಬೆತ್ತಲಾಗಿರೋ ಬಾಡಿಯೇ ಸಿಕ್ಕಿರುತ್ತೆ ಇಲ್ಲಿ. ಮೊದಲು ನೋಡಿದ್ಯಾರು ಸರ್? ಮೊದಲು ನೋಡಿದ್ದು ಇಲ್ಲಿ ಅಕ್ಕಪಕ್ಕ ಯಾರು ನಮ್ಗೆ ಗೊತ್ತಿಲ್ಲ. ನಾವು ಸ್ಟೇಷನ್ ಹೋಗಿದ್ವಿ. ಇಲ್ಲಿ ತಮ್ಮ ಅಂದರೆ ಈ ಲೋಕಲ್ ಜನ ಹುಡುಕೋವಾಗ ತಮ್ಮ ಸಿಕ್ಕಿದವಾಗ ಅವಾಗ ಬಾಡಿ ಇಲ್ಲಿ ತೋರಿಸಿದ್ರು. ಅವಾಗ ಬಾಡಿ ಮೇಲೆ ಯಾವುದು ಇರಲಿಲ್ಲ, ಬಟ್ಟೆ ಇರಲಿಲ್ಲ. ಮತ್ತು ಪೊಲೀಸ್ ಅವರೇ ಇದರಲ್ಲಿಂದು ಕೋಲಲ್ಲಿ ಬಟ್ಟೆ ಹಾಕಿದ್ದಾರೆ. ಸರಿ, ಸುಮಾರು ಏನು ಸಮಯ ಆಗಿರ್ಬೋದು ಸರ್ ಬೆಳಗ್ಗೆ ನೀವು ಮೃತದೇಹ ನೋಡೋ ಸಂದರ್ಭ? 8:30 9:00 ಆ ಇದರಲ್ಲಿ 8:30-9:00 ಒಂದು ಗ್ಯಾಪಲ್ಲಿ ಸಿಕ್ಕಿರುತ್ತೆ ಬಾಡಿಲಿ. ಆಗ ಪೊಲೀಸ್ನವರ ಸಹಾಯದಿಂದ ಮೃತದೇಹ ಇಲ್ಲಿಂದ ಶಿಫ್ಟ್ ಮಾಡಿಸಿದ್ರ? ಹೌದೌದು, ಪೊಲೀಸ್ ಇಲ್ಲಿ ಬಾಡಿ ಶಿಫ್ಟ್ ಮಾಡುವಾಗಲೇ ಮಧ್ಯಾಹ್ನ 2 ಗಂಟೆ 2-3 ಗಂಟೆ ಆಗ್ಬೋದು. ಆನಂತರ ಬಾಡಿನ ತೊಗೊಂಡೋಗಿದ್ದಾರೆ. ಇಲ್ಲಿ 2-3 ಅಲ್ಲ ಅಷ್ಟೇ, 2:30-3 ಗಂಟೆ ಗ್ಯಾಪಲ್ಲಿ ತೊಗೊಂಡೋಗಿದ್ದಾರೆ. ಅಷ್ಟು ಕರೆಕ್ಟಾಗಿ ನೆನಪಿಲ್ಲ, 13 ವರ್ಷ ಆಯಿತು. ಆ ನಂತರ ಇದು ಸ್ಕಾಟ್ ಡಾಗ್ ಬಂದಿತ್ತು, ಇಲ್ಲಿ ಬರಲಿಲ್ಲ. ಸೀದಾ ಶಾಂತಿವನ ಮೇಲೆ ಅಲ್ಲಿ ನೋಡ್ಕೊಂಡು ಸೀದಾ ಆಚೆ ಹೋಯ್ತು. ಮತ್ತೆ ಇಲ್ಲಿಂದ ಶಿಫ್ಟ್ ಮಾಡಿದ್ದು ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗ್ತಾರಾ? ಬೆಳ್ತಂಗಡಿಗೆ. ಆದರೆ ಮರಣೋತ್ತರ ಪರೀಕ್ಷೆ ಎಲ್ಲ ನಡೀತಾ ಸರ್? ಚೆನ್ನಾಗಿ ಸರಿಯಾಗಿ ನಡೀತಾ? ಅದು ಸಾಯಂಕಾಲ
5:30 6 ಗಂಟೆಗೆ ಮಾಡಿರ್ತಾರೆ. ಅದು ಯಾರು ನಮ್ಮನ್ನು ನೋಡಲಿ ಬಿಡಲಿಲ್ಲ, ಇಲ್ಲಿ ಯಾರನ್ನು ನೋಡಲಿ ಬಿಡಲಿಲ್ಲ. ಪೊಲೀಸ್ ಬಂದು ಫುಲ್ ಬಂದೋಬಸ್ತ್ ಮಾಡಿ ಅವ್ರು ಬೇಕಾದಾಗೆ ಅವ್ರಿಗೆ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಮತ್ತೆ ನಿಮಗೆ ಮೃತದೇಹನ ನಿಮಗೆ ಕೊಟ್ಟಿದ್ದು, ನೀವು ಸಂಬಂಧಿಕರಿಗೆ ಕೊಟ್ಟಿದ್ದು ಅವತ್ತು ರಾತ್ರಿ 8:30 ರಾತ್ರಿ 8:30. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಈ ಒಂದು ಜಾಗ ತೋರಿಸಿದ್ರು. ಇವಾಗ ಅವ್ರ ಸೋದರ ಮಾವ, ಸೌಜನ್ಯರ ಸೋದರ ಮಾವ ಏನು ವಿಠಲ್ರವ್ರು ಇದ್ದಾರೆ, ಅವ್ರು ಈ ಒಂದು ಜಾಗ ತೋರಿಸಿದ್ರು. 13 ವರ್ಷಗಳ ಹಿಂದೆ ಘನಘೋರ ಕೃತ್ಯ ನಡೆದು ಆ ಒಂದು ಹೆಣ್ಣು ಮಗುವಿನ ಮೇಲೆ ಇಡೀ ರಾತ್ರಿಯೆಲ್ಲ ಅತ್ಯಾಚಾರವೆಸಗಿ ಆ ಮರ್ಮಾಂಗಕ್ಕೆ ಮಣ್ಣು ತುಂಬುವಂಥ ಹೀನ ಕೃತ್ಯಕ್ಕೆ ಒಳಗಾಗ್ತಾರಲ್ಲ ಆ ಒಂದು ಅತ್ಯಾಚಾರಿಗಳು. ಆ ಒಂದು ತದನಂತರ ಇಲ್ಲೆಲ್ಲ ಹುಡುಕಾಡಿದ್ರೂ ಸಹ ಸಿಗದೇ ಇಲ್ಲದಂಥ ಸಂದರ್ಭದಲ್ಲಿ ಮಾರನೇ ದಿನಕ್ಕೆ ಇದೇ ಜಾಗದಲ್ಲಿ ಸಿಗೋವಂಥದ್ದು, ನಾನು ತೋರಿಸ್ತಾ ಹೋಗ್ತೀನಿ, ಇದೇ ಜಾಗದಲ್ಲಿ ಸಿಗೋವಂಥದ್ದು. ಹಾಗೆ ಒಂದು ಈಗ ಅವ್ರ ಮಾವ ತಿಳಿಸ್ತಾ ಇರ್ತಕ್ಕಂಥದ್ದು ಅಂದು ಕೂಡ ಇದೇ ದಟ್ಟವಾಗಿ ಬೆಳೆದಿರ್ತಕ್ಕಂಥ ಒಂದು ಮರ ಕೂಡ ಇದೇ ಜಾಗದಲ್ಲಿ ಇರ್ತಕ್ಕಂಥದ್ದು. ಮರದ ಬುಡದಲ್ಲೇ ಮೃತದೇಹ ಸಿಗುತ್ತೆ. ತದನಂತರ ಏನು ಪೊಲೀಸ್ನವರ ಸಹಾಯದಿಂದ ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗ್ತಾರೆ. ಆದರೂ ಕೂಡ ನನಗೆ ಎಂದಿಗೂ ಕೂಡ 13 ವರ್ಷಗಳ ಆದರೂ ಸಹ ಇಂದಿಗೂ ನ್ಯಾಯ ಸಿಕ್ಕಿಲ್ವಲ್ಲ. ಯಾರೋ ಅಪರಾಧಿ ಅಲ್ದನೇ ಇರ್ತಕ್ಕಂಥ ಸಂತೋಷ್ ನಾಯಕನನ್ನು ಬಂಧಿಸಿ ಅವನು ಅಪರಾಧಿ ಅಂತ ಬಿಂಬಿಸಿ ತದನಂತರ ತಿಳಿಯುತ್ತೆ ನಿರಪರಾಧಿ ಎಂದು. ಆದರೆ ನಿಜವಾಗ್ಲೂ ಅಪರಾಧಿ ಯಾರು? ಅವತ್ತು ಅಂದಿನ ದಿವಸ ಆ ಚೀರಾಟದಲ್ಲಿ ಕೂಗಾಟದಲ್ಲಿ ನರಳುತ್ತಲ್ಲ ಒಂದು ಹುಡುಗಿ, ನಿಜವಾಗ್ಲೂ ಇದಕ್ಕೆ ಬೆಲೆ ಸಿಗೋದೇ ಇಲ್ವಾ? ನಿಮ್ಮ ಮನೆಗಳಲ್ಲಿ ಇದೇ ಆಗಿದ್ದರೆ ನಿಜವಾಗ್ಲೂ ಸೈಲೆಂಟಾಗಿ ಇರ್ತಿದ್ದೀರಾ ನೀವು? 17 ವರ್ಷದ ಹೆಣ್ಮಗು ಕಣ್ರಿ, 17 ವರ್ಷದ ಹೆಣ್ಮಗುಗೆ ಈ ಥರ ಆಯ್ತಲ್ಲ. ನಿಜವಾಗಲೂ ಇದಕ್ಕೆ ಪಾಪ ಪ್ರಜ್ಞೆ ಅನ್ನೋದೇ ಇಲ್ವಾ? ಎಲ್ಲಿದೆ ಕಾನೂನು ವ್ಯವಸ್ಥೆ? ನಿಜವಾಗ್ಲೂ ಇದಕ್ಕೆ ಸಿಗೋವಂಥದ್ದು ನ್ಯಾಯ ಯಾವಾಗ? ಇದಕ್ಕೆ ಅರ್ಥಪೂರ್ಣವಾಗಿ ಆ ಮಗುವಿನ ಸಾವಿಗೆ ನ್ಯಾಯ ದೊರಕೋದು ಯಾವಾಗ? ಮುಂದುವರ್ಸೋಣ ವೀಕ್ಷಕರೇ, ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.